Dear student, today I am going to explain second problem in sale of a partnership firm. The problem is like this. XYZ carrying on business in a partnership, sharing profits and losses in 1/2 and 3/8 and 1/8 respectively. ಇದು ನಾವು ರೇಷಿಯೋ ಮಾಡ್ಕೊಂತೀವಿ. ರೇಷಿಯೋ ಮಾಡ್ಕೊಂಡ್ರೆ 3:2:1 ಬರ್ತದೆ, ರೈಟ್? ದಟ್ ಈಸ್ ರೇಷಿಯೋ ಮಾಡ್ಕೊಂಡ್ರೆ ನಮಗೆ 4:3:1 ಬರುತ್ತೆ. ಅದು ಗೊತ್ತಾಗುತ್ತೆ ಮಾಡೋದು. ನೆಕ್ಸ್ಟ್, ಆನ್ 31st December 2019 they agreed to sell of their concern to a newly started Jasta company. Their position on that date was as follows. ನೋಡಿ, ಆ ಡೇಟಲ್ಲಿ ಅವ್ರ ಪೊಸಿಷನ್ ಹೀಗಿದೆ. ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೆಂಟ್ರಿ ಕ್ರೆಡಿಟರ್ಸ್ ಮತ್ತು ಕ್ಯಾಪಿಟಲ್ ಅಕೌಂಟ್ಸು, ಫ್ರೀ ಹೋಲ್ಡ್ ಪ್ರಾಪರ್ಟಿ, ಮೆಷಿನರಿ, ಬುಕ್ ಡೆಟ್ಸು, ಸ್ಟಾಕು, ಕ್ಯಾಶ್ ಬ್ಯಾಂಕ್ ಇದೆ. ನೆಕ್ಸ್ಟು, ಎ ಜಾಸ್ಟಾ ಕಂಪನಿ ಟುಕ್ ಅಪ್ ದಿ ಫಾಲೋಯಿಂಗ್ ಆನ್ ದಿ ವ್ಯಾಲ್ಯೂಯೇಷನ್ ಶೋನ್ ಬಿಲೋ. ನೋಡಿ, ಇಲ್ಲಿ ಈ ಹೊಸ ಕಂಪನಿ ಜಾಸ್ಟಾ ಕಂಪನಿ ಆ ಅಸೆಟ್ಸನ್ನು ಈ ರೀತಿ ವ್ಯಾಲ್ಯೂ ಮಾಡಿ ತೊಗೊಂಡೋಗಿದೆ. ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ಬೈ ದಿ ಪರ್ಚೇಸಿಂಗ್ ಕಂಪನಿ ಅಂತ. ದಟ್ ಈಸ್ ಫ್ರೀ ಹೋಲ್ಡ್ ಪ್ರಾಪರ್ಟಿ 22,000, ಮೆಷಿನರಿ 11,000, ಬುಕ್ ಡೇಟ್ಸ್ 14,000, ಸ್ಟಾಕ್ 12,000 ಅಂಡ್ ಗುಡ್ ವಿಲ್ 4,000 rupees. ಇಷ್ಟು ವ್ಯಾಲ್ಯೂ ಮಾಡಿ ತೊಗೊಂಡೋಗಿದೆ. Then its purchase price of freehold property and machinery was paid by the company in its shares for rupees 33,000. ಅಂದರೆ ಫ್ರೀ ಹೋಲ್ಡ್ ಪ್ರಾಪರ್ಟಿ ಮತ್ತು ಮೆಷಿನರಿ ಎರಡು ಸೇರಿಸಿ ಶೇರ್ಸ್ ಕೊಡೋ ಮುಖಾಂತರ ತೊಗೊಂಡೋಗುತ್ತೆ 33,000. ನೆಕ್ಸ್ಟು, ಬುಕ್ ಡೇಟ್ಸು, ಸ್ಟಾಕು ಆ್ಯಂಡ್ ಗುಡ್ ವಿಲ್ ಆರ್ ಪೇಡ್ ಇನ್ ಕ್ಯಾಶ್. ಅಂದರೆ ಇದು ಕ್ಯಾಶ್ ಮತ್ತು ಶೇರ್ಸ್ ಮುಖಾಂತರ ಕೊಡುತ್ತಂತೆ ಪರ್ಚೇಸ್ ಕನ್ಸಿಡರೇಷನ್. ದಟ್ ಇಸ್ ಸೆಟ್ಲ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ನೆಕ್ಸ್ಟ್, ಸೆಂಟ್ರಿ ಕ್ರೆಡಿಟರ್ಸ್ ವರ್ ಪೇಡ್ ಆಫ್ ಸೆಂಟ್ರಿ ಕ್ರೆಡಿಟರ್ಸ್ ಆರ್ ಪೇಡ್ ಆಫ್ at a discount of 2.5%. 2.5% ಡಿಸ್ಕೌಂಟ್ನ ಪೇ ಮಾಡಿದ್ರೆ ಸೆಂಟ್ರಿ ಕ್ರೆಡಿಟರ್ ತೊಗೊಂಡೋಗಲ್ಲ, ಪರ್ಚೇಸಿಂಗ್ ಕಂಪನಿ ತೊಗೊಂಡೋಗಲ್ಲ, ನಾವೇ ಸಪ್ರೇಟಾಗಿ ನಾವು ಪೇ ಮಾಡ್ತೀವಿ. ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ರಿಯಲೈಸೇಷನ್ ಅಮೌಂಟೆಡ್ ₹500. ಓಕೆನಾ? ಇದು ಪ್ರಾಬ್ಲಮ್. ನೆಕ್ಸ್ಟ್ ಏನಕ್ಕೆ ನೋಟ್ ಅಂತ ಕೊಡ್ತಾರೆ ನೋಡಿ. ಇಟ್ ಈಸ್ ಅಸ್ಯೂಮ್ಡ್ ದಟ್ ಕ್ಯಾಶ್ ಅಟ್ ಬ್ಯಾಂಕ್ ವಾಸ್ ಆಲ್ಸೋ ಟೇಕನ್ ಓವರ್ ಬೈ ದಿ ಜಾಸ್ಟಾ ಕಂಪನಿ. ಅಂದರೆ ಕ್ಯಾಶ್ ಅಟ್ ಬ್ಯಾಂಕು ಸಹ ತೊಗೊಂಡೋಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಬೇಕಂತೆ. ಯು ಆರ್ ರಿಕ್ವೈರ್ಡ್ ಟು ಪಾಸ್ ಜರ್ನಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ದಿ ವೆಂಡರ್ ಫಾರ್ಮ್. ವೆಂಡರ್ ಫಾರ್ಮಲ್ಲಿ ಜರ್ನಲ್ ಎಂಟ್ರಿ ಮತ್ತು ಲೆಡ್ಜರ್ ಅಕೌಂಟ್ಸನ್ನು ಮಾಡಿ ಅಂತ ಹೇಳ್ತಾನೆ. ರೈಟ್, ನೋಡಿ, ಈಗ ಇಲ್ಲಿ ನಾವು ಫಸ್ಟು ಪ್ರಾಬ್ಲಮನ್ನು ಓದಿತಾಯಿತು. ಈಗ ಕ್ಯಾಲ್ಕುಲೇಷನ್ ಪಿ ಸಿ, ಈ ಪ್ರಾಬ್ಲಮ್ ನೋಡ್ತೀನಿ ಗೊತ್ತಾಗುತ್ತೆ ನಾವು ಕ್ಯಾಲ್ಕುಲೇಷನ್ ಪಿ ಸಿ ನಾವು ಯಾಕೆ ಮಾಡಬೇಕಂತ. ಇದು ನೆಟ್ ಅಸೆಟ್ ಮೆಥಡ್ ಆಗಿದೆಯೋ ಅಥವಾ ಟೋಟಲ್ ಪೇಮೆಂಟ್ ಮೆಥಡ್ ಆಗಿದೆಯೋ ನೋಡಬೇಕಾಗುತ್ತೆ ನೀವು. ಮೊದಲನೇ ಪ್ರಾಬ್ಲಮಲ್ಲಿ ಟೋಟಲ್ ಪೇಮೆಂಟ್ ಮೆಥಡ್ ಆಗಿತ್ತು. ಇಲ್ಲಿ ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ಬೈ ದಿ ಪರ್ಚೇಸಿಂಗ್ ಕಂಪನಿ ಇದೆ. ಈ ಕೊಟ್ಟಾಗ ನಾವು ದಟ್ ಈಸ್ ನೆಟ್ ಅಸೆಟ್ ಮೆಥಡ್ ತಗೋತೀವಿ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ ಮೆಥಡ್. ದಟ್ ಈಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್. ಯಾವ್ಯಾವ ನೋಡಿ, ಇಲ್ಲಿ ಈ ವ್ಯಾಲ್ಯೂ ಏನಿದೆ ಈ ವ್ಯಾಲ್ಯೂ ತೊಗೊತೀವಿ. ಫ್ರೀ ಹೋಲ್ಡ್ ಪ್ರಾಪರ್ಟಿ 22,000, ಮೆಷಿನರಿ 11,000, ಬುಕ್ ಡೆಟ್ಸ್ 14,000, ಸ್ಟಾಕ್ 12,000 ಅಂಡ್ ಗುಡ್ ವಿಲ್ 4,000. ಓಕೆನಾ? ಟೋಟಲ್ 63,000 ಬರುತ್ತೆ. ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಟೇಕನ್ ಓವರ್ ಇಲ್ಲ, ಅದನ್ನ ನಾವೇ ಪೇ ಮಾಡ್ತೀವಿ, ಹಾಗಾಗಿ ನೀಲ್ ತಗೋತೀವಿ. ಅಲ್ಲಿಗೆ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ 63,000 rupees. ಕರೆಕ್ಟಾ? ಈ 63,000 rupeesನ ಅವರು ಹೇಗೆ ಸೆಟ್ಲ್ಮೆಂಟ್ ಮಾಡ್ತಾರೆ ಹೇಳಿದೆ ನಾವು. ಏನು ಕೊಡ್ತಾನೆ? ಮೆಷಿನರಿ ಆ್ಯಂಡ್ ಫ್ರೀ ಹೋಲ್ಡ್ ಪ್ರಾಪರ್ಟಿ, ಶೇರ್ಸ್ ಮುಖಾಂತರ, ದಟ್ ಈಸ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಆ್ಯಂಡ್ ಮೆಷಿನರಿ ಇವೆರಡು ಸಹ ಶೇರ್ಸ್ ಮುಖಾಂತರ ಸೆಟ್ಲ್ಮೆಂಟ್ ಮಾಡುತ್ತೆ. ಇನ್ ರಿಮೈನಿಂಗ್ 3 ಅಸೆಟ್ಸ್ನ ಕ್ಯಾಶ್ ಮುಖಾಂತರ 30,000 ರೂಪಾಯಿ ಸೆಟ್ಲ್ಮೆಂಟ್ ಮಾಡುತ್ತೆ. ಅಲ್ಲಿಗೆ ಶೇರ್ಸ್ ಮುಖಾಂತರ 33,000, ಕ್ಯಾಶ್ ಮುಖಾಂತರ 30,000, ಟೋಟಲ್ 63,000 ಸೆಟ್ಲ್ಮೆಂಟ್ ಆಯಿತು. ಓಕೆನಾ? ಇಷ್ಟಾದಮೇಲೆ ನಾವು ಫಸ್ಟ್ ಇದನ್ನ ಮಾಡಬೇಕು. ಪಿ ಸಿ ಕ್ಯಾಲ್ಕುಲೇಷನ್, ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಷ್ಟಾದಮೇಲೆ ನೆಕ್ಸ್ಟ್ ನಾವೀಗ ಜರ್ನಲ್ ಎಂಟ್ರಿಗೆ ಹೋಗ್ತೀವಿ ಇನ್ ದಿ ಬುಕ್ಸ್ ಆಫ್ ದಿ ವೆಂಡರ್ ಫಾರ್. ರೈಟ್, ಈಗ ಜರ್ನಲ್ ಎಂಟ್ರಿ ಒಂದೊಂದು ನೋಡ್ಕೊಳ್ತೀನಿ ನೋಡಿ. ಹಾಗೆ ಲೆಡ್ಜರ್ ಅಕೌಂಟು ಪೋಸ್ಟಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಜಸ್ಟ್ ಫಸ್ಟು ನೀವು ನೋಡ್ಕೊಳ್ಳಿ. ಈಗ ಮೊದಲೇದು ದಟ್ ಈಸ್ ಕಾಲ್ಡ್ ಆಸ್ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಬುಕ್ ವ್ಯಾಲ್ಯೂ ಆಫ್ ಆಲ್ ಅಸೆಟ್ಸ್ ವಿತ್ ಟೇಕನ್ ಓವರ್ ಬೈ ದಿ ಪರ್ಚೇಸಿಂಗ್ ಕಂಪನಿ ಆರ್ ನಾಟ್ ಎಕ್ಸೆಪ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಆಸ್ ವೆಲ್ ಆಸ್ ಕ್ಯಾಶ್ ಅಟ್ ಬ್ಯಾಂಕ್ ಟು ಬಿ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ತೊಗೊಂಡೋಗ್ತಂದ್ರೆ ಎಲ್ಲ ಅಸೆಟ್ಸ್ ಮಾಡ್ತಿರೋ ಬುಕ್ ವ್ಯಾಲ್ಯೂ ನಾವು ಡೆಬಿಟ್ ಮಾಡ್ಕೊಂಡು ನೋಡಿ. ಎಂಟ್ರೀಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಕೌಂಟ್, ಮೆಷಿನರಿ ಅಕೌಂಟ್, ಬುಕ್ ಡೆಟರ್ಸ್ ಅಕೌಂಟ್, ಸ್ಟಾಕ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್. ಓಕೆನಾ? ಎಲ್ಲ ಬುಕ್ ವ್ಯಾಲ್ಯೂ ನಾವು ಡೆಬಿಟ್ ಮಾಡ್ಕೊಂಡ್ವಿ. ರಿಯಲೈಸೇಷನ್ ಅಕೌಂಟ್ಗೆ ಈ ಎಲ್ಲ ಅಸೆಟ್ಸ್ ಅನ್ನ ಡೆಬಿಟ್ ಮಾಡ್ಕೊಂಡಿದೀವಿ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಫಸ್ಟ್ ಎಂಟ್ರಿ. ನೆಕ್ಸ್ಟ್ ಎರಡನೇದು ದಟ್ ಇಸ್ ಬುಕ್ ವ್ಯಾಲ್ಯೂ ಆಫ್ ಆಲ್ ಲಯಬಿಲಿಟೀಸ್ ಎಕ್ಸೆಪ್ಟ್ ಪಾರ್ಟ್ನರ್ಸ್ ವೆದರ್ ಟೇಕನ್ ಓವರ್ ಬೈ ದಿ ಪರ್ಚೇಸಿಂಗ್ ಕಂಪನಿ ಆರ್ ನಾಟ್ ಮಸ್ಟ್ ಬಿ ಕ್ರೆಡಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಲಯಬಿಲಿಟೀಸ್ ಯಾವ್ದಿದೆ? ಸೆಂಟ್ರಿ ಕ್ರೆಡಿಟರ್ಸ್ ಮಾತ್ರ ಇದೆ. ಓಕೆನಾ? ಸೆಂಟ್ರಿ ಕ್ರೆಡಿಟರ್ಸ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ದಟ್ ಇಸ್ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ನೋಡಿ, ಬೈ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ನಾವು ಪೋಸ್ಟಿಂಗ್ ಮಾಡ್ಕೊಂಡ್ವಿ. ಓಕೆನಾ? ಲೆಡ್ಜರ್ ಅಕೌಂಟ್ಸ್ ಹಂಗೆ ಪೋಸ್ಟಿಂಗ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಮೂರನೇದು ಎಂಟ್ರಿ ಫಾರ್ ದಿ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಓಕೆನಾ? ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ ಪರ್ಚೇಸ್ ಕನ್ಸಿಡರೇಷನ್. ದಟ್ ಇಸ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಕರೆಕ್ಟಾ?
ಕರೆಕ್ಟಾ? ಎಷ್ಟು 63,000 ರೂಪಾಯಿ ಪರ್ಚೇಸ್ ಕನ್ಸಿಡರೇಷನ್ 63,000 ನಾವು ರೆಕಾರ್ಡ್ ಮಾಡ್ಕೊಂತೀವಿ. ಇಲ್ಲಿ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಓಪನ್ ಮಾಡ್ತೀವಿ, ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡ್ತೀವಿ. ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಬೈ ಪರ್ಚೇಸಿಂಗ್ ಕಂಪನಿ ಅಕೌಂಟ್ 63,000 ಪರ್ಚೇಸ್ ಕನ್ಸಿಡರೇಷನ್. ನೆಕ್ಸ್ಟ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಓಪನ್ ಮಾಡಿದ್ರೆ ನೋಡಿ, ಪರ್ಚೇಸಿಂಗ್ ಡೆಬಿಟ್ ಮಾಡ್ಕೊಂತೀವಿ ಟು ರಿಯಲೈಸೇಷನ್ ಅಕೌಂಟ್ 63,000 rupees. ಕರೆಕ್ಟಾ? ನೆಕ್ಸ್ಟ್ ನ್ಯೂ ಎಂಟ್ರಿ ಪಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಟ್ಲ್ಮೆಂಟ್ ಮಾಡುತ್ತೆ. ಯಾವುದು? ಪರ್ಚೇಸಿಂಗ್ ಕಂಪನಿ ಸೆಟ್ಲ್ಮೆಂಟ್ ಮಾಡುತ್ತೆ. ಸೆಟ್ಲ್ಮೆಂಟ್ ಮಾಡ್ಬೇಕಾದ್ರೆ ಅನ್ಬಿಡ್ತೀವಿ, ಏನು ಕೊಡ್ತಾರೆ? ಕ್ಯಾಶ್ ಕೊಡ್ತಾರೆ ಮತ್ತು ಶೇರ್ಸ್ ಕೊಡ್ತಾರೆ. ಕ್ಯಾಶ್ ಮತ್ತು ಶೇರ್ಸ್ ಕಮ್ಸ್ ಇನ್, ಹೂ ಇಸ್ ದಿ ಗಿವರ್? ಪರ್ಚೇಸಿಂಗ್ ಕಂಪನಿ ಇಸ್ ದಿ ಗಿವರ್. ಅಲ್ಲಿಗೆ ಎಂಟ್ರಿ ಪಾಸ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಡೇಟಾ, ನೆಕ್ಸ್ಟ್ ಶೇರ್ಸ್ ಅಕೌಂಟ್ ಡೇಟಾ ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್ 60,000 ಕ್ಯಾಶ್ 30,000 ರೂಪಾಯಿ, ಶೇರ್ಸ್ 33,000, ಟೋಟಲ್ 63,000 ರೂಪಾಯಿ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರು. ಇಲ್ಲಿ ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತೀವಿ. ಈಗ ನಿಮಗೆ ಗೊತ್ತಿದೆ ನೋಡಿ, ಫಸ್ಟ್ 3 ಅಕೌಂಟ್ಸ್, ಬೇಸಿಕ್ ಅಕೌಂಟ್ಸ್. ಒಂದು ರಿಯಲೈಸೇಷನ್ ಅಕೌಂಟ್, ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಗೈನ್ ಸೆಟ್ಲ್ಮೆಂಟ್ ಅನ್ನ ಹೇಗೆ ಮಾಡ್ತೀವೋ ಆ 3 ಅಕೌಂಟ್ ಓಪನ್ ಮಾಡ್ತೀವಿ. ಇಲ್ಲಿ 2 ರೀತಿಯಲ್ಲಿ ಸೆಟ್ಲ್ ಮಾಡ್ಬಿಡುತ್ತೆ, ಕ್ಯಾಶ್ ಮತ್ತು ಶೇರ್ಸ್. ಆ ಕ್ಯಾಶ್ ಮತ್ತು ಶೇರ್ಸ್ ಅಕೌಂಟ್ 2 ಓಪನ್ ಮಾಡ್ತೀವಿ ನೋಡಿ. ಶೇರ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತೀವಿ. ಈಗ ಈ 2 ಅಮೌಂಟ್ ನಮಗೆ ಕ್ಯಾಶ್ ಮತ್ತು ಶೇರ್ಸ್ ಬಂತು, ದಟ್ ಈಸ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ವಿ ಬೈ ಕ್ಯಾಶ್ ಮತ್ತೆ ಬೈ ಶೇರ್ಸ್. ಓಕೆನಾ? ಈ 2 ಅಕೌಂಟ್ ಡೆಬಿಟ್ ಮಾಡ್ತೀವಿ ನೋಡಿ. ಶೇರ್ಸ್ಗೆ ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್ 33,000 ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್ 30,000 rupees. ಈ 2 ಅಕೌಂಟ್ ಡೆಬಿಟ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಕ್ಲೋಸ್ ಆಯಿತು, ಈ ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ 5ನೇದು ಎಂಟ್ರಿ ಫಾರ್ ದಿ ಅಸೆಟ್ಸ್ ನಾಟ್ ಟೇಕನ್ ಓವರ್. ಇಲ್ಲಿ ಎಲ್ಲ ಅಸೆಟ್ಸ್ ತೊಗೊಂಡೋಗ್ತಾರೆ, ಅಲ್ಲಿಗೆ ಎಂಟ್ರಿ ಪಾಸ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಎಂಟ್ರಿ ಫಾರ್ ದಿ ಲೈಬಿಲಿಟೀಸ್ ನಾಟ್ ಟೇಕನ್ ಓವರ್. ಲೈಬಿಲಿಟೀಸ್ ನಾಟ್ ಟೇಕನ್ ಓವರ್, ಇಲ್ಲಿ ಲೈಬಿಲಿಟೀಸ್ ತೊಗೊಂಡೋಗಲ್ಲ, ಯಾವುದು? ಸೆಂಟಿಕ್ರೆಟರ್ಸ್ ತೊಗೊಂಡೋಗಲ್ಲ, ನಾವೇ ಪೇ ಮಾಡ್ತೀವಿ. ಪೇ ಮಾಡಿದಾಗ ಏನು ಎಂಟ್ರಿ ಪಾಸ್ ಮಾಡ್ತೀವಪ್ಪ ಅಂದರೆ, ಏನೇ ಅಮೌಂಟ್ ಪೇ ಮಾಡಿದ್ರು ಸಹ ನಾವು ರಿಯಲೈಸೇಷನ್ ಅಕೌಂಟಿಂದ ಪೇ ಮಾಡಿ ತೋರಿಸ್ಬೇಕು. ಪೇ ಮಾಡಿದ್ರೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ನೋಡಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಏನು ಎಂಟ್ರಿ ಪಾಸ್ ಮಾಡ್ತೀವಪ್ಪ ಅಂದರೆ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೋಡಿ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಸೆಂಟ್ರಿ ಕ್ರಿಯೇಟರ್ಸ್. ಅಲ್ಲಿಗೆ ನೀವು ಇಲ್ಲಿ ಸೆಂಟ್ರಿ ಕ್ರಿಯೇಟರ್ಸ್ ನಾವೇನು ಮಾಡ್ತೀವಿ? ಎಂಟ್ರಿ ಏನು ಪಾಸ್ ಮಾಡ್ತೀವಿ? ದಟ್ ಈಸ್ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೋಡಿ, ಕ್ಯಾಶ್ ಅಕೌಂಟ್ ಸೆಂಟ್ರಿ ಕ್ರಿಯೇಟರ್ಸ್ ಪೇಡ್ ಆಫ್ ಅಟ್ ಎ ಡಿಸ್ಕೌಂಟ್ ಆಫ್ 2.5%. ಅಲ್ಲಿಗೆ 12,000 rupees ಇದೆ. 12,000ಗೆ 2.5% ಡಿಸ್ಕೌಂಟ್ ಅನ್ನು ಮಾಡ್ಕೊಂಡ್ರೆ 300 rupees ಬರ್ತದೆ. ಈ 300 rupees ಮೈನಸ್ ಮಾಡಿ 11,700 rupees ನಾವು ಪೇ ಮಾಡ್ತೀವಿ. ಕರೆಕ್ಟಾ? ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೋಡಿ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಟು ಕ್ಯಾಶ್ ಅಕೌಂಟ್ 11,700. ಕರೆಕ್ಟಾ? ರಿಯಲೈಸೇಷನ್ ಅಕೌಂಟ್ ಮುಗೀತು. ನೆಕ್ಸ್ಟ್ 7th ಎಂಟ್ರಿ ಪಾಸ್ ಮಾಡ್ತೀವಿ. ಎಂಟ್ರಿ ಫಾರ್ ದಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಇಲ್ಲಿ ಎಕ್ಸ್ಪೆನ್ಸಸ್ 500 rupees ಇದೆ. ಇದು ಇಟ್ಸ್ ಆಲ್ಸೋ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ನೋಡಿ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ 500 rupees. ಹಾಗೇನೆ ರಿಯಲೈಸೇಷನ್ ಅಕೌಂಟ್ಗೆ ಕ್ಯಾಶನ್ನು ಡೆಬಿಟ್ ಮಾಡಿದ್ದೀವಿ. ಹಾಗೆ ನೋಡಿ, ಕ್ಯಾಶಲ್ಲಿ ನಾವು ನೋಡಿ, ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ಪೇ ಮಾಡಿರೋದು 11,700, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 500 rupees. 2 ಸಹ ಕ್ರಿಯೇಟ್ ಮಾಡ್ಕೊಂಡ್ವಿ ಕ್ಯಾಶ್ ಅಕೌಂಟಲ್ಲಿ. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಮಾಡಿಕೊಂಡು ಕ್ಯಾಶ್ ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಪೇಮೆಂಟ್ ಆಯಿತು. ಓಕೆನಾ? ನೆಕ್ಸ್ಟ್ ಇಷ್ಟಾದಮೇಲೆ ನಾವು ರಿಯಲೈಸೇಷನ್ ಅಕೌಂಟನ್ನು ಫಸ್ಟ್ ಇದಾದಮೇಲೆ ಇಲ್ಲಿ ಇದಾದಮೇಲೆ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದಾಗ ನಮಗೆ ನೋಡಿ, ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು, 75,000 ಬಂತು. ಡೆಬಿಟ್ ಸೈಡಿಗೆ ಕ್ಯಾರಿ ಮಾಡ್ಕೊಂಡಾಗ 2,800 rupees ಡಿಫ್ರೆನ್ಸ್ ಬಂತು. ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್, ದಿ ರಿಸಲ್ಟ್ ಇಸ್ ಕಾಲ್ಡ್ ಆಸ್ ಪ್ರಾಫಿಟ್. ಇದು ರಿಯಲೈಸೇಷನ್ ಅಕೌಂಟ್. ಆ ಪ್ರಾಫಿಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಯಾರಿಗೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ. ದಟ್ ಈಸ್ ಎಕ್ಸ್ ಕ್ಯಾಪಿಟಲ್ ಅಕೌಂಟ್, ವೈ ಕ್ಯಾಪಿಟಲ್ ಅಕೌಂಟ್, ಝೆಡ್ ಕ್ಯಾಪಿಟಲ್ ಅಕೌಂಟ್. ಅವ್ರ ರೇಷೋ ಹೇಳಿದ್ವಲ್ಲ, ದಟ್ ಈಸ್ 4:3:1 ಬರುತ್ತೆ. ಆ ರೇಷೋ ಪ್ರಕಾರ ನಾವು ಹಂಚಿದ್ರೆ ಎಕ್ಸ್ಗೆ 1,400, ವೈಗೆ 1,050, ಝಡ್ಗೆ 350. ಈಗ ಈ ಅಮೌಂಟನ್ನು ನಾವು ಅವ್ರ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ ನೋಡಿ, ಬೈ ರಿಯಲೈಸೇಷನ್ ಅಕೌಂಟ್ 1,400, 1,050, 350. ಮೊದಲೇ ಇವ್ರ ಅಕೌಂಟಲ್ಲಿ ಏನಿದೆ ಆ ಕ್ಯಾಪಿಟಲ್ ಬ್ಯಾಲೆನ್ಸ್ ನಾವು ರೆಕಾರ್ಡ್ ಮಾಡ್ಕೊಂತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ 20,000 as well as 15,000 and 13,000 rupees. ಕರೆಕ್ಟಾ? ರೈಟ್. ಈಗ ಒಂದು ಹಂತಕ್ಕೆ ಬಂದ್ವಿ, ಫಸ್ಟ್ ಸ್ಟೆಪ್ ಮುಗೀತು. ಈಗ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದ್ರೆ, ಟ್ರಾನ್ಸ್ಫರ್ ಆಫ್ ರಿಸರ್ವ್ಸ್ ಆರ್ ರಿಸರ್ವ್ ಫಂಡ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್ ಆರ್ ಡೆಬಿಟ್ ಬ್ಯಾಲೆನ್ಸ್. ಓಕೆನಾ? ಅದೇನೇ ಇದ್ರೆ ಅದಕ್ಕೆ ನಾವು ಎಂಟ್ರಿ ಪಾಸ್ ಮಾಡ್ತೀವಿ. ಇಲ್ಲಿ ಅದ್ಯಾವುದು ಸಹ ಇಲ್ಲ, ಹಾಗಾಗಿ ಎಂಟ್ರಿ ಪಾಸ್ ಮಾಡಲ್ಲ. ನೆಕ್ಸ್ಟ್ ಪಾರ್ಟ್ನರ್ಸ್ ಲೋನು, ಅದು ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಕಮ್ ಟು ದಿ ಸೆಟ್ಲ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಶೇರ್ಸ್ ಅನ್ನು ನಾವು ಸೆಟ್ಲ್ಮೆಂಟ್ ಮಾಡ್ತೀವಿ. ಈಗ ಶೇರ್ಸ್ ನಮ್ಮ ಹತ್ರ ಎಷ್ಟಿದೆ? 33,000 ರೂಪಾಯಿ ಶೇರ್ಸ್ ಇದೆ. ಈ 33,000 ರೂಪಾಯಿ ಶೇರ್ಸ್ ಅನ್ನ ಯಾವ ರೀತಿ ಹಂಚಬೇಕಪ್ಪ ಅಂತಂದ್ರೆ, ಅದನ್ನ ನಾವು ಹೇಳಿದ್ವಿ, ಏನು ರೇಷಿಯೋ ಕೊಡದೆ ಹೋದ್ರೆ that shares of a purchasing company must be shared by the partners in their final capital balancing ratio. ಓಕೆನಾ? ಫೈನಲ್ ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ರೇಷಿಯೋ ನೋಡಿ ಹೇಗೆ ಮಾಡ್ತೀವಿ ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಕ್ಯಾಪಿಟಲ್ ಅಕೌಂಟಲ್ಲಿ ದಟ್ ಈಸ್ ಅವ್ರ ಕ್ರೆಡಿಟ್ ಬ್ಯಾಲೆನ್ಸ್ ಏನಿದೆ ಅದು ತಗೊಂತೀವಿ, ಮತ್ತೆ ರಿಯಲೈಸೇಷನ್ ಪ್ರಾಫಿಟ್ ಅನ್ನು ಆಡ್ ಮಾಡ್ಕೊಂತೀವಿ, ಮತ್ತೆ ಇನ್ಯಾವುದು ಲಾಸ್ ಏನು ರಿಸರ್ವ್ ಫಂಡ್ ಯಾವ್ದು ಇಲ್ಲ, ಹಾಗಾಗಿ ಇವೆರಡು ಕೂಡ್ಕೊಂತೀವಿ. ಅಲ್ಲಿಗೆ ಇವೆರಡು ಕೂಡ್ಕೊಂಡ್ರೆ 21,400 ಎಕ್ಸ್ ಬರುತ್ತೆ, 16,050 ವೈ ಬರುತ್ತೆ, ಮತ್ತೆ 13,350 ಝಡ್ ಬರುತ್ತೆ. ಈ 3 ಕೂಡ್ಕೊಂತೀವಿ ನೋಡಿ, ಈ 3 ಕೂಡ್ಕೊಂತೀವಿ. ಕೂಡ್ಕೊಂಡ್ರೆ ನಿಮಗೆ 50,800 ಬರ್ತದೆ.
ಟೋಟಲ್. ಅಲ್ಲಿಗೆ ಎಕ್ಸ್ದು 21,400, ಅದು ಟೋಟಲ್ 50,800 ಇಂಟು ಶೇರ್ಸ್ ವ್ಯಾಲ್ಯೂ 33,000 rupees. ಅಲ್ಲಿಗೆ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಎಕ್ಸ್ಗೆ 13,900 ಬರ್ತದೆ. ಹಾಗೆಯೇ ವೈಗೆ ಮಾಡಿಕೊಂಡ್ರೆ 10,427 ಬರ್ತದೆ, ಝಡ್ಗೆ 8,673 ಬರುತ್ತೆ. ಇಷ್ಟು ಶೇರ್ಸ್ ಡಿಸ್ಟ್ರಿಬ್ಯೂಷನ್ ಆಯಿತು. ಡಿಸ್ಟ್ರಿಬ್ಯೂಷನ್ ಆದಾಗ ದೇ ವಿಲ್ ಬಿಕಮ್ ದ ರಿಸೀವರ್. ನಮ್ಮಿಂದ ಶೇರ್ಸ್ ಆರ್ ಗೋಸ್ ಔಟ್. ಏನು ಎಂಟ್ರಿ ಪಾಸ್ ಮಾಡ್ತೀರಪ್ಪ ಅಂದ್ರೆ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ವೈಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಝಡ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಶೇರ್ಸ್ ಅಕೌಂಟ್. ಓಕೆನಾ? ಈಗ ಶೇರ್ಸ್ ಅಕೌಂಟ್ಗೆ ಯಾವ್ದು ಪೇಮೆಂಟ್ ತೋರಿಸ್ಬಿಡ್ತೀವಿ ನೋಡಿ. ಶೇರ್ಸ್ ಅಲ್ಲಿ ಬೈ ಎಕ್ಸ್ ಕ್ಯಾಪಿಟಲ್ ಅಕೌಂಟ್, ವೈ ಕ್ಯಾಪಿಟಲ್ ಅಕೌಂಟ್, ಝಡ್ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಅವ್ರ ಅಕೌಂಟ್ ಡೆಬಿಟ್ ಮಾಡ್ತೀವಿ ಟು ಶೇರ್ಸ್ ಅಕೌಂಟ್. ಆ ಅಮೌಂಟ್ 13,900, 10,427, 8,673. ಕರೆಕ್ಟಾ? ಓಕೆ, ಶೇರ್ಸ್ ಮುಗೀತು. ಅಲ್ಲಿಗೆ ಶೇರ್ಸ್ ಅಕೌಂಟ್ ಮುಗೀತು. ಈಗ ನೀನು ಇರೋದೇ ಎರಡು, ಕ್ಯಾಪಿಟಲ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟು. ಈಗ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಿ. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಅದನ್ನು ಟೋಟಲ್ ಮಾಡಿದ್ರೆ 21,400, 16,050 ಆ್ಯಂಡ್ 13,350 ಬಂತು. ಡೆಬಿಟ್ ಸೈಡ್ ಕ್ಯಾರಿ ಮಾಡಿಕೊಂಡು ಡಿಫ್ರೆನ್ಸ್ ಮಾಡ್ಕೊಂಡ್ರೆ ಎಕ್ಸ್ಗೆ 7,500 ಕ್ಯಾಶ್ ಕೊಡಬೇಕು, ವೈಗೆ 5,623 ಕ್ಯಾಶ್ ಕೊಡಬೇಕು, ಝಡ್ಗೆ 4,677 ಕ್ಯಾಶ್ ಕೊಡಬೇಕಾಗುತ್ತೆ. ಈಗ ಕ್ಯಾಶನ್ನು ನಾವು ಅವ್ರು ಕೊಟ್ವಿ ಅಂತಂದರೆ ದೇ ವಿಲ್ ಬಿಕಮ್ ದ ರಿಸೀವರ್. ದಟ್ ಈಸ್ ಎಕ್ಸ್ ಅಕೌಂಟ್ ಡೇಟಾ, ವೈಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಝಡ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನೋಡಿ ಇಲ್ಲಿ ಎಂಟ್ರಿ ಪಾಸ್ ಮಾಡ್ತೀನಿ ನೋಡಿ. ದಟ್ ಈಸ್ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ವೈಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಝಡ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಆ ಅಮೌಂಟನ್ನು ನಾವು ಪೇ ಮಾಡಿದ್ವಿ. ಓಕೆನಾ? 30,000 rupees ಪೇ ಮಾಡಿದ್ವಿ. ಈಗ ಆ ಅಮೌಂಟನ್ನು ನಾವು ಇಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ ನೋಡಿ. ಬೈ ಎಕ್ಸ್ ಕ್ಯಾಪಿಟಲ್ ಅಕೌಂಟ್, ಬೈ ವೈಸ್ ಕ್ಯಾಪಿಟಲ್ ಅಕೌಂಟ್, ಬೈ ಝಡ್ ಕ್ಯಾಪಿಟಲ್ ಅಕೌಂಟ್ 7,500, 5,623 ಆ್ಯಂಡ್ 4,677. ಓಕೆನಾ? ಅಲ್ಲಿಗೆ ಈ ಅಮೌಂಟನ್ನು ಕ್ಯಾಶಲ್ಲಿ ಪೇ ಮಾಡಿದ್ವಿ. ಪೇ ಮಾಡಿದಾಗ ಈ ಪೇ ಮಾಡಿದಾದ್ಮೇಲೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ಇಲ್ಲಿ 30,000 ರೂಪಾಯಿ, ಇಲ್ಲಿ ಪೇಮೆಂಟು ಸಹ 30,000 ರೂಪಾಯಿ ಟೋಟಲ್ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗುತ್ತೆ. ಕರೆಕ್ಟಾ? ಈಗ ನಮಗೆ ಇಲ್ಲಿ ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಅನ್ನೋಲ್ಲಿ ಅಲ್ಟಿಮೇಟ್ಲಿ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗಬೇಕು. ಓಕೆನಾ? ಟ್ಯಾಲಿ ಆಯ್ತಲ್ಲ? ರೈಟ್. ಓಕೆ.